ವಕೀಲೆ ಮೇಲೆ ಗುಂಡು ಹಾರಿಸಿದ ದುಷ್ಕರ್ಮಿಗಳು, ಫೇಮಸ್ ಲಾಯರ್ ಕೊಲೆ ಮಾಡುವ ಪ್ರಯತ್ನ ವಿಫಲ. ಎಸ್, ಅವರು ಹೈ ಪ್ರೊಫೈಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಿದ್ರು ಕಣ್ರಿ. ದಿನ ಬೆಳಗಾದ್ರೆ ರೌಡಿಗಳ ವಿರುದ್ಧ ಹೋರಾಟ ಇವ್ರದ್ದು. ಬೆಳಗಾವಿಯ ಭಾರಿ ಫೇಮಸ್ ಅಡ್ವೊಕೇಟ್ ಪೂಜಾ ಸಂಜಯ್ ಕಾಕತ್ಕರ್. ಆದ್ರೆ ಇವರ ಮನೆಯ ಮೇಲೆ ದುಷ್ಕರ್ಮಿಗಳು ಫೈರ್ ಮಾಡಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಕಣ್ರಿ. ಇಲ್ಲಿನ ಮಂಡೋಳ್ಳಿ ರಸ್ತೆಯ ಭಾಗ್ಯೋದಯ ಬಡಾವಣೆಯಲ್ಲಿ ವಕೀಲೆ ಪೂಜಾ ತಮ್ಮ ಕುಟುಂಬದವರ ಜೊತೆ ವಾಸವಾಗಿದ್ರು. ಆದ್ರೆ ಅಪರಿಚಿತರ ಗುಂಪೊಂದು ಇವರ ವಾಸದ ಮನೆಯ ಮೇಲೆ ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿದೆ ನೋಡಿ. ನಮ್ಮ ಹುಡುಗಿ 10th ಒಳಗೆ ಕ್ಲಾಸಸ್ ಇದ್ದಾರೆ. ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ ಗಂಡ ಎಲ್ಲ ಒಬ್ಬರು ಮ್ಯಾರೇ ಇದ್ರು. ಫಸ್ಟ್ ಫ್ಲೋರ್ಗೆ 1:30 ಆದ್ಮೇಲೆ ಅವ್ರಿಗೆ ಹೇಳಿದೀನಿ ತಳಗ್ ಬಾ ಅಂತ. ನಾವು ತಳಗ್ ಬಂದ್ವಿ. ಇಬ್ರು ಆದ್ಮೇಲೆ ಇವ್ರು ಬರ್ತಾ ಅಂತ ನಾವ್ ತಳಗ್ ಬಂದಿವಿ. ಆಮೇಲೆ ಮ್ಯಾಲ್ ಹೋಗ್ಲಿಲ್ಲ. ಅದು ಅರೌಂಡ್ 2:30 ಒಳಗ ಅವ್ರ ಏನಾಗಿತ್ತು, ಒಂದ್ ಪಪ್ಪಿ ಇದ್ದು ಡಾಗ್ಗೆ ಸ್ವಲ್ಪ ಕಟ್ ಬಗ್ಗೆ ತಳಗ್ ಬಂದ್ರ ಅಂತ ಅವ್ರ ತಲೆ ಒಳಗ ಆ ಟೈಮ್ ಆಗಿದೆ ಸರ್. ಆಕ್ಚುಲಿ ಆ ಟೈಮ್ ತಳಗ್ ಇದು ಮಾಡಿದ್ಮೇಲೆ ಶೂಟ್ ಆಗಿದೆ ಸರ್. ಅವ್ರು ಫೈರ್ ಮಾಡಿದಾರೆ ಸರ್. ಅದು ಆ ಟೈಮ್ ಆಕ್ಚುಲಿ ಅವ್ರು ತಳಗಿದಾರಂದ್ರೆ ಅವ್ರಿಗೆ ಇದು ಹತ್ತಿತ್ತು. ಮತ್ತು ಈ ಹುಡುಗಿಗೆ ನಮ್ ಡಾಕ್ಟರ್ಗೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ ಘಟನೆ ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಏಪ್ರಿಲ್ 25ರಂದು ರಾತ್ರಿ ಮನೆಯ ಮೊದಲ ಮಹಡಿ ಕಿಟಕಿ ನೋಡಿದ್ದಾರೆ. ಅಲ್ಲಿ ವಕೀಲೆ ಪೂಜಾನೆ ಕೇಸ್ ಬಗ್ಗೆ ಸ್ಟಡಿ ಮಾಡ್ತಿರ್ಬೇಕೆಂದುಕೊಂಡಿದ್ದಾರೆ. ಹೀಗಾಗಿ ಮನೆಯಲ್ಲಿ ಲೈಟ್ ಹಾಕಿದ ಕಿಟಕಿಯ ಡೋರ್ ಅನ್ನೇ ಗುರಿಯಾಗಿಸಿಕೊಂಡು ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿ ಅಲ್ಲಿಂದ ಪರಾರಿಯಾಗಿದ್ರು ನೋಡಿ. ಅದೃಷ್ಟವಶಾತ್ ಆ ಸ್ಥಳದಲ್ಲಿ ವಕೀಲೆ ಇರಲಿಲ್ಲ. ಕಿಟಕಿ ಹಾತು ಒಳಗೋಡೆಗೆ ಗುಂಡು ತಗಲಿದೆ. ಇನ್ನು ಅದೇ ಸಮಯದಲ್ಲಿ ವಕೀಲೆಯ ಮಗಳು ಸಂಸ್ಕೃತಿ ಅಲ್ಲಿಯೇ ಓದುತ್ತಿದ್ಲು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದೊಡ್ಡದೊಂದು ಅಪಾಯ ತಪ್ಪಿದೆ ಅಂತಾರೆ ವಕೀಲೆ. ಫೈರ್ ಮಾಡಿದಾರೆ ಸರ್. ಅದು ಆ ಟೈಮ್ ಆಕ್ಚುಲಿ ಅವ್ರು ತಳಗಿದಾರಂದ್ರೆ ಅವ್ರಿಗೆ ಇದು ಹತ್ತಿತ್ತು. ಮತ್ತು ಈ ಹುಡುಗಿಗೆ ನಮ್ ಡಾಕ್ಟರ್ಗೆ ಇಲ್ಲ ಇರಂಗಿಲ್ಲ. ಅವ್ರು ಸ್ಟಡಿ ಮಾಡಿ ತಳಗ್ ಬರ್ತಾರ ಸರ್. ಅದು ಆದ್ಮೇಲೆ ಅವ್ರ ಭಯ ಒಳಗೆ ಏನಾಗಿತ್ತು ಅವ್ರಿಗೆ ಹೇಳಿಲ್ಲ, ಗಡ್ಬಡ ಒಳಗ. ಮತ್ತ ಅದು ಲೈಟ್ ಬಿ ಇದು ಆತ, ಫ್ಲಕ್ಚುಯೇಟ್ ಆತ. ಮತ್ ಸ್ವಲ್ಪ ಮಳಿ ಬಂದ್ ಜಿರ್ ಬಂದ್ಮೇಲೆ ಅವ್ರ ಏನ್ ಭಯ ಒಳಗ್ ಡೈರೆಕ್ಟ್ ಅಲ್ಲಿ ಮಲಗಿದಾರ. ಮುಂಜಾನೆ ಬಿ ಭಯ ಒಳಗ್ ಹೇಳಿಲ್ಲ. ಆಮೇಲೆ ಮಧ್ಯಾಹ್ನ ನಮ್ಗೆ ವಾಟ್ಸಪ್ ಮಾಡಿದ್ರು, ಮಮ್ಮಿ ನೋಡಂತ ಏನು ವಾಟ್ಸಪ್ ನೋಡಿದ್ವಿ ಅಂತ. ಮತ್ ನಾನೇ ಹೇಳಿದೀನಿ, ಜಸ್ಟ್ ಜನರಲ್ ತಗೊಂಡಿನಿ, ಏನ್ ಇದು ನೀನ ಹೊಡಿದ್ಯಾ ಅಂತ ಹೇಳಿದೀನಿ. ಇಲ್ಲ ಮಮ್ಮಿ ರಾತ್ರಿ ಆಗಿತ್ತ, ನಾ ಭಯ ಟೆನ್ಷನ್ ಒಳಗ ನಾ ಇದು ಹೇಳಿಲ್ಲ. ಆಮೇಲೆ ನಾ ಪೊಲೀಸನ್ಗೆ ಫೋನ್ ಮಾಡಿದ್ರೆ ನೋಡಿದ್ರು ಅವ್ರ ಗಂಧ ಇದು ಐತೆ ಅಂತ ಮಾಡಿದೀನಿ. ಎಸ್ ಎಲ್ಲ SCP ಎಲ್ಲ ಅವ್ರ ಇನ್ವೆಸ್ಟಿಗೇಷನ್ ನಡ್ತೈತಿ. ಅವ್ರ 2 ದಿವಸ ರಾತ್ರಿ ದಿವಸ ಇಲ್ಲೇ ಬರತ್ತಾರ. ದಾಳಿಯಿಂದ ಮನೆಯ ಗ್ಲಾಸ್ ಮೇಲೆ ಗುಂಡಿನ ಫೈರ್ ಗುರುತುಗಳು ಕಂಡು ಬಂದಿವೆ. ಘಟನೆ ಬಳಿಕ ಸ್ಥಳಕ್ಕೆ ಪೊಲೀಸರು ಹಾಗೂ ಸೋಕೋ ತಂಡ ಭೇಟಿ ನೀಡಿದೆ. ಗುಂಡಿನ ದಾಳಿಯ ಬಗ್ಗೆ ಇದೀಗ ಪರಿಶೀಲನೆ ನಡೆಸಿದ್ದಾರೆ. ಗುಂಡು ತಗಲಿರುವ ಗ್ಲಾಸ್ ಅನ್ನು ಫಾರೆನ್ಸಿಕ್ ಪರೀಕ್ಷೆಗಾಗಿ ಕಳಿಸಲಾಗಿದೆ. ಪ್ರಭಾವಿ ಲಾಯರ್ ಕೊಲ್ಲುವ ಪ್ರಯತ್ನ ಇದಾಗಿತ್ತ. 18 ವರ್ಷಗಳಿಂದ ವಕೀಲೆ ವೃತ್ತಿಯಲ್ಲಿ ದೊಡ್ಡ ಕೇಸ್. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಭಾವಿ ವಕೀಲೆಯಾಗಿರುವ ಪೂಜಾ ಕಾಕತ್ಕರ್ ಇವರು ಕಳೆದ 18 ವರ್ಷಗಳಿಂದ ವಕೀಲಿ ವೃತ್ತಿ ಮಾಡುತ್ತಾ ಬರ್ತಿದ್ದಾರೆ ನೋಡಿ. ಹೈ ಪ್ರೊಫೈಲ್ ಕೇಸ್ಗಳ ಪರ ವಾದ ಮಾಡುತ್ತಿದ್ರು. ಪೂಜಾ ಕಾಕತ್ಕರ್ ಹಲವು ಪ್ರಕರಣಗಳಲ್ಲಿ ವಾದ ಮಾಡುತ್ತಿದ್ದಾರೆ. ವೃತ್ತಿ ಸಂಬಂಧಿತ ವೈಷಮ್ಯದಿಂದಲೇ ದಾಳಿ ನಡೆದಿರಬಹುದೆಂಬ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ. ಹೈ ಪ್ರೊಫೈಲ್ ಕೇಸಸ್ ಬಿ ಐತಿ, ಒಂದು ಕೇಸಸ್ ನಡೆದೈತಿ. ಅದು ಯಾರು ನೋಡ್ಬೇಕು, ಯಾರಿದೆ ಇನ್ವೆಸ್ಟಿಗೇಷನ್ ನೋಡ್ತಾರೆ. ಪ್ರೊಫೆಷನಲ್ ವೈಸ್ ದುಶ್ಮನ್ ಅಂತ ಇಲ್ಲ. ಮತ್ತ ಕೇಸಸ್ ಪರ್ಸನಲ್ ಕೇಸಸ್ ಬಿ ಐತಿ, ಆತರ ಒಳಗೆ ಇರ್ಬೋದು, ನೋಡ್ಬೇಕು. ಇಲ್ಲ ಸರ್, ಏನು ಆಗಿಲ್ಲ. ಫಸ್ಟ್ ಟೈಮ್ ಆಗಿದೆ. ಈ ಸಂಬಂಧ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.